ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಒಂದು ಪ್ರಮುಖ ಪ್ರವಾಸಿ ಜಿಲ್ಲೆಯಾಗಿದ್ದು ಸಾಕಷ್ಟು ಸ್ಥಳಗಳು ತಮ್ಮ ಅದ್ಭುತ ಪ್ರಕೃತಿ ಸೌಂದರ್ಯಗಳಿಂದ ಸದಾ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಪಶ್ಚಿಮ ಘಟ್ಟಗಳ ನಯನ ಮನೋಹರ ಪ್ರಕೃತಿಯು ಈ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದ್ದಾಳೆ. ಬೆಟ್ಟಗಳಿಂದ ಹಿಡಿದು ಜಲಪಾತಗಳು, ಕೆರೆಗಳು ಹಾಗೂ ಧಾರ್ಮಿಕ ಕೇಂದ್ರಗಳು ಜಿಲ್ಲೆಯಾದ್ಯಂತ ಕಂಡುಬರುತ್ತವೆ. ಕರ್ನಾಟಕದಲ್ಲಿ ಅತಿದೊಡ್ಡ ಕೆರೆ ಎಂಬ ಖ್ಯಾತಿಗೆ ಪಾತ್ರವಾದ ದಾವಣಗೆರೆ ಜಿಲ್ಲೆಯ ಸೂಳೆಕೆರೆ ನಂತರ ಎರಡನೆಯ ದೊಡ್ಡ ಕೆರೆ ಎಂದೇ ಪರಿಗಣಿಸಲ್ಪಟ್ಟ ಕೆರೆ ಅಯ್ಯನಕೆರೆ ಚಿಕ್ಕಮಗಳೂರು ನಗರದಿಂದ 20 ಕಿಲೋಮೀಟರ್ ದೂರದಲ್ಲಿ ಕಡೂರಿಗೆ ಹೋಗುವ ಮಾರ್ಗದಲ್ಲಿ ಸಖರಾಯಪಟ್ಟಣ ಎಂಬಲ್ಲಿ ಈ ಸುಂದರ ಹಾಗೂ ನಯನ ಮನೋಹರವಾದ ಕೆರೆಯನ್ನ ಕಾಣಬಹುದು. ಸುಮಾರು 900 ವರ್ಷಗಳಷ್ಟು ಪುರಾತನವಾದ ಕೆರೆ. ಸುಮಾರು 12ನೇ ಶತಮಾನದಲ್ಲಿ ಈ ಪ್ರದೇಶದ ಅರಸನಾಗಿದ್ದ ರಾಜ ರುಕ್ಮಂಗರಾಯ ಎಂಬಾತನು ರೈತರು ನೀರಿಗೆ ಪರಿತಪಿಸದೆ ಬೆಳೆ ಬೆಳೆಯಲೆಂಬ ಸದುದ್ದೇಶದಿಂದ ಈ ಕೆರೆಯನ್ನ ನಿರ್ಮಿಸಿದ್ದಾರೆ. ನಂತರ ಹೊಯ್ಸಳರು, ಮೈಸೂರಿನ ಅರಸರು ಈ ಕೆರೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ.